RSS ಸಂಘಟನೆಯನ್ನ ಯಾಕೆ ನೋಂದಾಯಿಸಿಕೊಳ್ತಿಲ್ಲ? ನೀವು ಕಾನೂನಿಗಿಂತ ದೇವಸ್ಥಾನಗಳಿಗಿಂತ ದೊಡ್ಡವರ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಬಹಿರಂಗ ಪತ್ರ ಬರೆದು ಪ್ರಶ್ನಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಮಾತನಾಡಿದ ಮೋಹನ್ ಭಾಗವತ್, ಇದಕ್ಕೆಲ್ಲ ನಾನು ಪ್ರತಿಕ್ರಿಯಿಸೋ ಅವಶ್ಯಕತೆ ಇಲ್ಲ, ನಾವು ಕದ್ದು ಮುಚ್ಚಿ ಯಾವುದನ್ನೂ ಮಾಡ್ತಿಲ್ಲ ಅಂದ್ರು. ಇನ್ನು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗಲ್ಲ ಅಂದ್ರೆ ನಾನು ಕೇಳಿರೋ 7 ಪ್ರಶ್ನೆಗಳ ಪೈಕಿ 4 ಪ್ರಶ್ನೆಗಳಿಗಾದ್ರೂ ಉತ್ತರಿಸಿ ಅಂತ RSS ಮುಖ್ಯಸ್ಥರಿಗೆ ಪ್ರಿಯಾಂಕ್ ಆಗ್ರಹಿಸಿದ್ದಾರೆ. I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. So I don't need to respond. Sangha started in British times. And Sangha started as a public will. ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು, ಮತ್ತು ಇಷ್ಟು ದೊಡ್ಡ ಆಪರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದಕ್ಕೆ ದೇಣಿಗೆ ಹೇಗೆ ಬರ್ತಾ ಇದೆ? RSS ಯಾಕೆ ನೋಂದಾಯಿಸಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಹಿಂದೂ ಧರ್ಮ ಕೂಡ ನೋಂದಾಯಿಸಲಾಗಿಲ್ಲ ಅಂತ ಮೋಹನ್ ಭಾಗವತ್ ಉತ್ತರಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಪ್ರಿಯಾಂಕ್ ಖರ್ಗೆ, ನಾವು ಧರ್ಮ ನೋಂದಾಯಿಸಲು ಹೇಳಿಲ್ಲ, RSS ಸಂಘ ನೋಂದಣಿಗೆ ಕೇಳಿದ್ದೀವಿ. ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನೇ ನೋಂದಣಿ ಮಾಡಿಸುವಾಗ ಸಂಘ ಯಾಕೆ ನೋಂದಾಯಿಸ್ತಿಲ್ಲ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. Hindu Dharma is not registered. Many things are not registered. ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನಾ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಇನ್ನು RSS ನಾಯಕರು ಅಮೆರಿಕಾಗೆ ಹೋಗ್ತಾರೆ, ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ ದೆಹಲಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ. RSS ಸಂಘ ನೋಂದಾಯಿಸಿ ಎಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇಡೀ ರಾಜ್ಯ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಈ ಬಿಜೆಪಿ ನಾಯಕರು RSSನ ಆಳು ಮಕ್ಕಳಲ್ವಾ, ವಿರೋಧ ಮಾಡೇ ಮಾಡ್ತಾರೆ, ದಾಖಲೆ ಕೊಡದೆ ಉಡಾಫಿಯಾಗಿ ಮಾತಾಡ್ತಾರೆ, ಆಳು ಮಕ್ಕಳನ್ನ ಮಾತಾಡಲು ಬಿಡಬೇಡಿ, ದಾಖಲೆ ಕೊಡಿ ಅಂದಿದ್ದಾರೆ. ಬಿಜೆಪಿಯವರು ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರು ಆಳು ಮಕ್ಕಳಲ್ವಾ? RSSದು ಆಳು ಮಕ್ಕಳು ವಿರೋಧ ಮಾಡೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. RSS ಮದರಸಾಗಳಂತೆ ಗುಪ್ತವಾಗಿ ಕಾರ್ಯನಿರ್ವಹಿಸಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದ ವಿರುದ್ಧ ಕಿಡಿಕಾರಿದ್ದಾರೆ. RSS ಚಟುವಟಿಕೆಗಳೆಲ್ಲವೂ ನೇರ, ದಿಟ್ಟ, ಪಾರದರ್ಶಕವಾಗಿದೆ. RSS ಮದರಸಗಳಂತೆ ಗುಪ್ತವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಕೇವಲ ಮತಾಂಧತೆಯನ್ನು ಬಿತ್ತಿ ರಾಷ್ಟ್ರೀಯತೆಯನ್ನು ವಿರೋಧಿಸಲು ಪ್ರಚೋದನೆ ನೀಡುವ ಮದರಸದಂತಹ ಸಂಸ್ಥೆಗಳ ಚಟುವಟಿಕೆಗಳು ನಿಮ್ಮ ಕಣ್ಣಿಗೆ ಬೀಳುವುದಿಲ್ಲ, ಕಿವಿಗೂ ಕೇಳಿಸುವುದಿಲ್ಲ. ಏಕೆಂದ್ರೆ ಅದರ ಮೂಲದಿಂದ ಉತ್ಪತ್ತಿಯಾಗುತ್ತಿರುವ ಮತ ಬ್ಯಾಂಕ್ ಆಧರಿಸಿ ಅಧಿಕಾರ ಅನುಭವಿಸುತ್ತಿರುವ ನಿಮಗೆ ರಾಷ್ಟ್ರ ವಿಧ್ವಂಸಕ ಚಟುವಟಿಕೆಯ ಬಗ್ಗೆ ತಲೆಕೆಡಿಸಿಕೊಳ್ಳುವ ಬದ್ಧತೆ, ನೈತಿಕತೆ ಇರಲು ಹೇಗೆ ಸಾಧ್ಯ? ಇನ್ನು 2028ರಲ್ಲೂ ನಾನೇ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಅಂತ ಹಗಲುಗನಸು ಕಾಣ್ತಿರೋ DK ಶಿವಕುಮಾರ್ ಅವರಿಗೆ ಸದ್ದಿಲ್ಲದೆ ಸೆಡ್ ಹೊಡಿತಿರೋ ಪ್ರಿಯಾಂಕ್ ಖರ್ಗೆ ರಾಜಕೀಯ ತಂತ್ರಗಾರಿಕೆ ಚೆನ್ನಾಗಿದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿಲ್ಲ. RSS ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿ ಮೋಹನ್ ಭಾಗವತ್ಗೆ ಪತ್ರ ಬರೆದ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾಜಿ ಸಚಿವ CT ರವಿ ಶಾಖೆಗೆ ಆಹ್ವಾನಿಸಿದ್ದಾರೆ. ಇನ್ನು CT ರವಿ ಆಹ್ವಾನಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ನನ್ನ 7 ಪ್ರಶ್ನೆಗಳಿಗೆ ಉತ್ತರ ನೀಡೋದಾದ್ರೆ ನಾನು ವಕೀಲರ ಜೊತೆ RSS ಕಚೇರಿಗೆ ಹೋಗ್ತೀನಿ ಅಂದ್ರು. ಪ್ರಿಯಾಂಕ್ ಖರ್ಗೆಯವರಾಗಿ ಪತ್ರ ಬರೆದಿದ್ರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿಯಾಗತ್ತೆ. ಆಯಿತು, ಕಚೇರಿಗೆ ಹೋಗ್ತೀನಿ ಸರ್, ನೀವು ಹೇಳ್ತಾ ಇದ್ರಲ್ಲ ಸರ್, ಕಚೇರಿಗೆ ಹೋಗ್ತೀನಿ. ಈ ನಂದು 7 ಪ್ರಶ್ನೆಗೆ ಉತ್ತರ ಕೊಡಲಿ, ಕಚೇರಿಗೆ ಹೋಗ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ. ಬೆಂಗಳೂರಿನ ರಸ್ತೆ ಮಾಡೋದು ಏನು ರಾಕೆಟ್ ಸೈನ್ಸಾ?
ಗುಂಡಿಗಳು ಇಲ್ಲದೆ ರಸ್ತೆ ಮಾಡೋದಕ್ಕಾಗೋದಿಲ್ವಾ ಅಂತ ಮೊದಲ ಸಭೆಯಲ್ಲೇ ಜಿಬಿಎ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಚಳಿ ಬಿಡಿಸಿದ್ದಾರೆ. ಆಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರೋದು? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸ್? ನಾನು ಅಧಿಕಾರಿಗಳಿಗೆ ಕೇಳಿದ್ದು, ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ನಡೆದ ಮೊದಲ ಸಿಎಲ್ಪಿ ಸಭೆ ಇದಾಗಿದೆ. ಸಿಎಲ್ಪಿ ಸಭೆಯ ನಂತರ ವಿಧಾನ ಪರಿಷತ್ ಚುನಾವಣೆಯ ಮತದಾನದ ಬಗ್ಗೆ ಶಾಸಕರಿಗೆ ತರಬೇತಿ ಸಿಗಲಿದೆ. ಬುಧವಾರವೂ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬುಧವಾರ ರೈತರ ಪ್ರತಿಭಟನೆ ನಡೆಯಲಿದೆ. ಈ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಕೂಡ ಭೇಟಿ ನೀಡಲಿದೆ. ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋರಾಟ ನಡೆಸಲಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರೆ, 80% ರೈತರು ಟೌನ್ಶಿಪ್ ಯೋಜನೆ ಪರವಾಗಿದ್ದಾರೆ ಅಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಅಥವಾ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ನಾವು ಅವರು ಸೇರಿನೇ ಅದನ್ನ ಮಾಡ್ತೇವೆ, ಬೆಂಬಲನೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂದ್ರೆ ಒಳ್ಳೆ ಮೊತ್ತದ ಪರಿಹಾರನ ಸರ್ಕಾರ ಕೊಡ್ತೇವೆ. ನನಗೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಬಳಕೆಯನ್ನು ಕೇಂದ್ರ ಸರ್ಕಾರ ನಿಷೇಧಿಸಿದೆ. ಜೂನ್ 30ರವರೆಗೆ ಟೆಲಿಗ್ರಾಮ್ ಎಡಿಟ್ ಆಯ್ಕೆ ಕೂಡ ನಿಷೇಧ ಮಾಡಲಾಗಿದೆ. ನೀಟ್ ಪರೀಕ್ಷೆ ಅಕ್ರಮ ತಡೆಯಲು ಕೇಂದ್ರ ಸರ್ಕಾರದಿಂದ ಈ ನಿರ್ಧಾರ ಮಾಡಲಾಗಿದೆ. ಎನ್ಟಿಎ ಮನವಿ ಮೇರೆಗೆ ಮತ್ತು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮನವಿ ಹಿನ್ನೆಲೆ ಜೂನ್ 22ರವರೆಗೆ ಟೆಲಿಗ್ರಾಮ್ ನಿಷೇಧಿಸಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಈ ಹಿಂದೆ ಮೇ 3ರಂದು ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಟೆಲಿಗ್ರಾಂನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಆದರೆ ಪರೀಕ್ಷೆ ರದ್ದಾಗಿದ್ರಿಂದ ಮನನೊಂದು ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ರು. ಹೀಗೆ ಸಾಲು ಸಾಲು ಆತ್ಮಹತ್ಯೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ ನಡೆದಿವೆ. ಬಳಿಕ ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ ಘೋಷಿಸಲಾಗಿದ್ದು, ಈ ಮುಂಜಾಗ್ರತಾ ಕ್ರಮವಾಗಿ ಜೂನ್ 22ರವರೆಗೆ ಟೆಲಿಗ್ರಾಂ ಬ್ಯಾನ್ ಮಾಡಲಾಗಿದೆ. ಮತ್ತೊಂದೆಡೆ ಟೆಲಿಗ್ರಾಂನ ಬ್ಯಾನ್ ಮಾಡೋದ್ರಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಸಾಧ್ಯ. ಟೆಲಿಗ್ರಾಂನಲ್ಲಿ ದಂಧೆಕೋರರು ಬೇರೆ ಬೇರೆ ದಾರಿ ಹುಡುಕಬಹುದು ಅಂತ ಸೈಬರ್ ಸೆಕ್ಯೂರಿಟಿ ಸಂಶೋಧಕಿ ನಿಸರ್ಗ ಟ್ವೀಟ್ ಮಾಡಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗದಂತೆ ಭಾರತೀಯ ವಾಯುಸೇನೆಯ ಮೂಲಕ ಭದ್ರತೆ ಕೊಡ್ತಾ ಇರೋದು ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಒತ್ತಡ ತರುತ್ತೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಮುಗಿದು ಸರ್ಕಾರ ರಚನೆಯಾಗಿ ಸಂಪುಟ ರಚನೆ ವಿಸ್ತರಣೆ ಪ್ರಕ್ರಿಯೆಯೂ ಮುಗಿದಿದೆ. ಆದರೆ ಇನ್ನೂ ಸೋಲೊಪ್ಪಿಕೊಳ್ಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಭವಾನಿಪುರ ಕ್ಷೇತ್ರದಲ್ಲಿ ತಮ್ಮ ಸೋಲು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಸ್ಪರ್ಧಿಸಿದ್ದ ಮಮತಾ ಬ್ಯಾನರ್ಜಿ 15,100 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಇತ್ತ ಶಾಲಾ ನೇಮಕಾತಿ ಹಗರಣ ಸಂಬಂಧ ಮಮತಾ ಬ್ಯಾನರ್ಜಿ ಸೋದರ ಅಳಿಯ ಸಂಸದ ಅಭಿಷೇಕ್ ಬ್ಯಾನರ್ಜಿ 11 ಗಂಟೆ ಇಡಿ ವಿಚಾರಣೆ ಎದುರಿಸಿದ್ದಾರೆ. ವಿಚಾರಣೆ ಬಳಿಕ ಪ್ರತಿಕ್ರಿಯೆ ನೀಡಿದ ಅಭಿಷೇಕ್ ಬ್ಯಾನರ್ಜಿ, ನಮ್ಮ ಕತ್ತು ಸೀಳಿದ್ರೂ ನಾವು ಬಿಜೆಪಿ ಎದುರು ಶರಣಾಗೋದಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಇಡಿ ವಿಚಾರಣೆಗೂ ಮುನ್ನ ಶಾಸಕರ ಸಹಿ ನಕಲಿ ಆರೋಪ ಪ್ರಕರಣ ಸಂಬಂಧ ಸಿಐಟಿಯು ಅಭಿಷೇಕ್ ಬ್ಯಾನರ್ಜಿಯನ್ನ ವಿಚಾರಣೆಗೆ ಒಳಪಡಿಸಿತ್ತು. ಬಳ್ಳಾರಿಯಲ್ಲಿ ಕಾಮಗಾರಿ ಪ್ರಶ್ನಿಸಿದ್ದ ಯುವಕನಿಗೆ ಸಂಸದ ತುಕಾರಾಂ ಧಮಕಿ ಹಾಕಿದ್ರಾ ಅನ್ನೋ ಚರ್ಚೆ ನಡೀತಾ ಇದೆ. ಯುವಕನನ್ನ ಕರೆಸಿ ನಿನಗೆ ಇನ್ನೂ ಭವಿಷ್ಯ ಇದೆ, ಈ ರೀತಿಯೆಲ್ಲ ಮಾಡಬೇಡ ಅಂತ ತುಕಾರಾಂ ಹೇಳಿದ್ದಾರೆ. ಈ ಮೂಲಕ ಪ್ರಶ್ನೆ ಮಾಡೋದೇ ತಪ್ಪು ಎನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ. ಕಳಪೆ ಕಾಮಗಾರಿ ಪ್ರಶ್ನಿಸಿದವರ ವಿರುದ್ಧ ಸಂಸದ ತುಕಾರಾಂ ಅಶ್ಲೀಲ ಪದ ಬಳಕೆ ಪ್ರಕರಣ ಹಿನ್ನೆಲೆಯಲ್ಲಿ ಬಳ್ಳಾರಿ ಬಿಜೆಪಿ ಜಿಲ್ಲಾ ಯುವ ಘಟಕ ಪ್ರತಿಭಟನೆ ನಡೆಸಿತು. ಸಂಸದ ತುಕಾರಾಂ ಪ್ರತಿಕೃತಿ ದಹಿಸಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಬೆಂಗಳೂರಲ್ಲಿ ಕೋಟ್ಯಾಂತರ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 2.77 ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ ಗಾಂಜಾವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿಳಿದ ಪ್ರಯಾಣಿಕನೋರ್ವನ ಬ್ಯಾಗ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 70.50 ಲಕ್ಷ ಮೌಲ್ಯದ 130 ಗ್ರಾಂ ಕೊಕೇನ್ ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ಉಗಾಂಡ ಮೂಲದ ಮಹಿಳಾ ಡ್ರಗ್ ಪೆಡ್ಲರ್ ಜನತ್, ರಿಸೀವರ್ ವಾಹಬ್ ಎಲ್ವಿಸ್ ಯೂನಿಸ್ ಎಂಬುವವನನ್ನ ಸೆರೆ ಹಿಡಿದಿದ್ದಾರೆ. ಜನತ್ ಈ ಹಿಂದೆ ದೆಹಲಿಯಲ್ಲಿ ಸಿಕ್ಕಿಬಿದ್ದು 5 ವರ್ಷ ಜೈಲು ಶಿಕ್ಷೆಗೊಳಗಾಗಿದ್ದು ಎನ್ನಲಾಗಿದೆ.
ಮತ್ತೊಂದೆಡೆ ಹೆಬ್ಬಾಳ ಪೊಲೀಸರು 2.20 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಡ್ರಗ್ಸ್ ತರ್ತಾ ಇದ್ದ ಆರೋಪಿ ಇಮ್ರಾನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ದ್ವೇಷ ಭಾಷಣ, ಅನುಮತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಆರೋಪದಲ್ಲಿ ಶ್ರೀರಾಮ್ ಸೇನೆ ಸ್ಥಾಪಕ ಮುತಾಲಿಕ್ ಸೇರಿ 6 ಜನರ ವಿರುದ್ಧ ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೂನ್ 14ರಂದು ಹುಬ್ಬಳ್ಳಿಯಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ನಡೆಸಿದ ಮುತಾಲಿಕ್ ಮಹಿಳೆಯರಿಗೆ ತ್ರಿಶೂಲ ಹಂಚಿ ಕಬ್ಬಿಣದ ಆಯುಧ ಪ್ರದರ್ಶನ ಮಾಡಿದ ಪ್ರಕರಣದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಲಾಗಿದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ರಾಶಿಗಳ ನಡುವೆ ಕಾಡು ಆನೆಯೊಂದು ಆಹಾರ ಹುಡುಕಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಿಸರವಾದಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ದೇಗುಲಕ್ಕೆ ಬರೋ ಸಾವಿರಾರು ಭಕ್ತರು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ಎಸೆಯೋದ್ರಿಂದ ಈ ಸ್ಥಿತಿ ಬಂದಿದೆ ಅಂತ ಕಳವಳ ವ್ಯಕ್ತವಾಗಿದೆ. 9ನೇ ತರಗತಿಯ NCERT ಪಠ್ಯಪುಸ್ತಕದಲ್ಲಿ ಪ್ರಸಿದ್ಧ ನೃತ್ಯಗಾರ್ತಿಯ ಶಿಲ್ಪದ ಚಿತ್ರ ವಿವಾದಕ್ಕೆ ಕಾರಣ ಆಗಿದೆ. ಹೀಗಾಗಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇದನ್ನ ಮಾರ್ಪಡಿಸಿ ಚಿತ್ರವನ್ನ ಮೂಲ ಆವೃತ್ತಿ ಸೇರಿಸಲು ನಿರ್ಧರಿಸಿದೆ. ದೇಶಾದ್ಯಂತ ಔಷಧಾಲಯಗಳಿಂದ ಜನ ಕೆಮ್ಮು ಸಿರಪ್ಗಳು ಸೇರಿದಂತೆ ಸಿರಪ್ಗಳನ್ನು ಖರೀದಿಸಲು ವೈದ್ಯರ ಪ್ರಿಸ್ಕ್ರಿಪ್ಷನ್ ಪಡೆಯುವುದು ಕಡ್ಡಾಯ. ಈ ಆದೇಶಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಸ್ಯಾಂಡಲ್ವುಡ್ ನಟ ಶ್ರೀಮುರಳಿ ತಾಯಿ ಜಯಮ್ಮ ಚಿನ್ನೇಗೌಡ ವಿಧಿವಶರಾಗಿದ್ದಾರೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ದ ಜಯಮ್ಮ ಮಂಗಳವಾರ ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅನುಪ್ರಭಾಕರ್ ಹಾಗೂ ರಘು ಮುಖರ್ಜಿ ಸೇರಿ ಅನೇಕರು ಜಯಮ್ಮ ಚಿನ್ನೇಗೌಡ ಅವರ ಅಂತಿಮ ದರ್ಶನ ಪಡೆದ್ರು. ಹೃದಯಾಘಾತದಿಂದ ಬಾಡಿ ಬಿಲ್ಡರ್ ಮನೆ ಮುಂದೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ದಾವಣಗೆರೆ ನಗರದ KTJ ನಗರದ ನಿವಾಸಿ 26 ವರ್ಷದ ಸುಶೀಲ್ ಕುಮಾರ ಜಿಮ್ನಿಂದ ಬಂದು ವಾಪಸ್ ಮನೆಗೆ ಪ್ರವೇಶಿಸುವಾಗಲೇ ಕುಸಿದು ಜೀವ ಕಳೆದುಕೊಂಡಿದ್ದಾರೆ. ಬಾಡಿ ಬಿಲ್ಡಿಂಗ್ನಲ್ಲಿ 16 ಕಡೆ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ್ದ ಸುಶೀಲ್ ಕುಮಾರ್ ಹಠಾತ್ ಸಾವು ಎಲ್ಲರಿಗೂ ಆಘಾತ ಹಾಗೂ ಅಚ್ಚರಿ ಮೂಡಿಸಿದೆ.